ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತು ಶೇಕ್ ಆಗೋ ರೀತಿ, ಇಡೀ ಜಗತ್ತು ಏನ್ ನೋಡ್ತಿದೀವಿ ಅಂತ ಕಣ್ಣು ಜಿನ್ನೊಂದ್ಸಲಿ ನೋಡೋ ರೀತಿ ಟ್ರಂಪ್ ದೊಡ್ಡ ಘೋಷಣೆ ಮಾಡಿದ್ದಾರೆ. The US will take over the Gaza Strip and we will do a job with it too. ಎಸ್, ಇಸ್ರೇಲ್ ಹಮಸ್ಗಳ ನಡುವೆ ರಕ್ತಪಾತಕ್ಕೆ ಕಾರಣವಾಗಿರೋ, ಇಸ್ರೇಲ್ ದಾಳಿಯಿಂದ ಪೂರಾ ಪುಡಿಯಾಗಿ ಹೋಗಿರೋ ಗಾಜಾ ಭೂಮಿಯನ್ನ ನಾವು ವಶಕ್ಕೆ ತಗೊಳ್ತೀವಿ, ಅಮೆರಿಕದ ಕಂಟ್ರೋಲಿಗೆ ತಗೊಂಡ್ಬಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ಮೇಲೆ ಅದು ಸಂಪೂರ್ಣ ನಮ್ಮದು, ಇಲ್ಲಿ ಇನ್ಮೇಲೆ ಹಿಂಸೆ ಇರೋದಿಲ್ಲ, ಅದರ ಜವಾಬ್ದಾರಿ ನಾವು ತಗೋತೀವಿ, ಅದನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಟ್ರಂಪ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಆಯ್ತು, ಪನಾಮ ಆಯ್ತು, ಈಗ ನೇರವಾಗಿ ಟ್ರಂಪ್ ಕಣ್ಣು ಗಾಜಾದ ತುಂಡು ಭೂಮಿ ಮೇಲೆ ಬಿದ್ದಿದೆ. ಈ ಮೂಲಕ ಇಡೀ ಇಸ್ರೇಲ್ ಇಸ್ಲಾಮಿಕ್ ಸಂಘರ್ಷಕ್ಕೆ, ಗಾಜಾ ಯುದ್ಧಕ್ಕೆ, ಜಗತ್ತಿನ ಈ ಅತಿದೊಡ್ಡ ಧಾರ್ಮಿಕ ಯುದ್ಧಕ್ಕೆ ಟ್ರಂಪ್ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ಯಾಲೆಸ್ತೇನ್ ದೇಶಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಹಾಗಿದ್ರೆ ಟ್ರಂಪ್ ಮಾಡೋಕೆ ಹೊರಟಿರೋದೇನು? ಏಕಾಏಕಿ ಗಾಜಾ ಬೇಕು, ಇದನ್ನ ಅಮೆರಿಕದ್ದು ಅಂತ ಟ್ರಂಪ್ ಹೇಳೋಕೆ ಮುಂದಾಗಿರೋದು ಯಾಕೆ? ಗಾಜಾದಲ್ಲಿ ಆ 20 ಲಕ್ಷ ಪ್ಯಾಲೆಸ್ತೇನಿಗಳು ಮುಂದೆ ಎಲ್ಲಿಗೆ ಹೋಗ್ತಾರೆ? ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಹೊಸ ರಾಷ್ಟ್ರ ಕಟ್ಟೋ ಪ್ರಯತ್ನ ಮಾಡ್ತಾ ಇದೆಯಾ? ಬನ್ನಿ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಚೂರ್ ಗಮನ ಕೊಟ್ಟು ನೋಡಿ. ನೀವೀಗ ಮ್ಯಾಪ್ ನಲ್ಲಿ ನೋಡ್ತಿರೋದೆ ಗಾಜಾ. ಒಂದ್ ಕಡೆ ಇಸ್ರೇಲ್, ಇನ್ನೊಂದ್ ಕಡೆ ಮೆಡಿಟರೇನಿಯನ್ ಸಮುದ್ರ, ಇನ್ನೊಂದ್ ಕಡೆ ಈಜಿಪ್ಟ್ ಅನ್ನ ಗಡಿಯಾಗಿ ಹೊಂದಿದೆ. ಅಧಿಕೃತವಾಗಿ ಪ್ಯಾಲೆಸ್ತೇನ್ಗೆ ಸೇರಿದ ಭೂಭಾಗ. ಇಲ್ಲಿ ಇಷ್ಟು ದಿನ ಹಮಸ್ ಸಂಘಟನೆ ಆಳ್ವಿಕೆ ಮಾಡ್ತಾ ಇತ್ತು. ಪ್ಯಾಲೆಸ್ತೇನ್ ಅಥಾರಿಟಿ ಏನಿದೆ ಅವರ ಕಂಟ್ರೋಲ್ ಕೂಡ ಇರಲಿಲ್ಲ. ಬಂಡುಕೋರ ಹಮಸ್ನವರು ಇಲ್ಲಿ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ರು ಈ ಭೂಮಿಯನ್ನ. ಹಮಸ್ ಇಸ್ರೇಲ್ ಮತ್ತು ಅಮೆರಿಕ ರೆಕಗ್ನೈಸ್ ಮಾಡಿರೋ ಒಂದು ಉಗ್ರ ಸಂಘಟನೆ. ಇಸ್ಲಾಮಿಕ್ ಜಗತ್ತಿನ ಪ್ರಕಾರ ಮಾತ್ರ ಇವರು ಹೋರಾಟಗಾರರು. ಇವರು ಸುಮಾರು 20 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡೋ ಗಾಜಾ ಪಟ್ಟಿಯನ್ನ, ಅದು ಪಟ್ಟಿ ತರ ಇದೆಯಲ್ಲ, ಸ್ಟ್ರಿಪ್ ತರ ಇದೆಯಲ್ಲ, ಹಾಗಾಗಿ ಗಾಜಾ ಸ್ಟ್ರಿಪ್ ಅಂತಾರೆ. ಇದನ್ನ ಆಲ್ಮೋಸ್ಟ್ 20 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಬರ್ತಾ ಇದ್ರು. ಆದ್ರೆ 2023 ಅಕ್ಟೋಬರ್ನಲ್ಲಿ ಈ ಗಾಜಾ ಪಟ್ಟಿಯಿಂದ ಇವರು ಇಸ್ರೇಲಿಗೆ ನುಗ್ಗಿದ್ರು. ಶನಿವಾರದ ಶಬ್ಬತ್ಗೆ ರೆಡಿ ಆಗ್ತಿದ್ದ ಇಸ್ರೇಲಿಗರ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿದ್ರು. ಸೈರನ್ ಕೂಗಿ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ರು. ಇಸ್ರೇಲ್ ಹುಟ್ಟಿದಾಗಿನಿಂದಲೂ ಇದು ಅತಿ ದೊಡ್ಡ ದಾಳಿಯಾಗಿತ್ತು, ಉಗ್ರ ದಾಳಿಯಾಗಿತ್ತು ಇಸ್ರೇಲ್ ಮೇಲೆ. 1000 ರಾಕೆಟ್ಗಳು 119 ಲೊಕೇಶನ್ಗಳ ಮೇಲೆ ದಾಳಿ ಮಾಡಿದ್ರು, ಮುಗಿಬಿದ್ರು ಒಂದೇ ಸಲಕ್ಕೆ. ಅದರ ಬೆನ್ನಲ್ಲೇ ಇಸ್ರೇಲ್ ಪ್ರತಿದಾಳಿಯನ್ನ ಶುರು ಮಾಡಿತು. ಇದರ ಪರಿಣಾಮ ಹಮಸ್ಗಳು ಸೇರಿ, ಗಾಜಾ ನಾಗರಿಕರು ಸೇರಿ 60,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 14,000 ಮಂದಿ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಈಗ ಲಕ್ಷಾಂತರ ಜನ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. 2024 ಡಿಸೆಂಬರ್ ತನಕವೂ ಈ ಯುದ್ಧ ಹಾಗೆ ನಡೀತಾ ಇತ್ತು. ಟ್ರಂಪ್ ಬೆದರಿಕೆ ಹಾಕ್ತಾನೆ ಬಂದ್ರಲ್ಲ, ಇನ್ನು ಸ್ವಲ್ಪ ಟೈಮ್ ಇದೆ, ನಾನು ಚುನಾವಣೆ ಗೆದ್ದಿದ್ದೀನಿ, ನಾನು ಪ್ರಮಾಣವಚನ ಮಾಡೋಕ್ಕಿಂತ ಮುಂಚೆ ನೀವು ಇದು ಬಂದ್ ಮಾಡಿ ಯುದ್ಧದ ಬಿಸ್ನೆಸ್ ಅನ್ನ, ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ತೀನಿ, ನರಕ ತೋರಿಸ್ತೀನಿ ನಿಮಗೆ ಅಂತ. ಹಿಂಗೆ ಲಿಟ್ರಲಿ ನರಕ ತೋರಿಸ್ತೀನಿ ಅಂತಾನೆ ಹೇಳಿದ್ರು ಟ್ರಂಪ್. ಸೊ ಕದನ ವಿರಾಮ ಆಗಿತ್ತು ಅಲ್ಲಿ. ಈ ಒಪ್ಪಂದಕ್ಕೆ ಖುದ್ದು ಟ್ರಂಪ್ ಸಹಾಯ ಮಾಡಿದ್ರು ಅಂತ ಬೈಡೆನ್ ಆಡಳಿತವೇ ಹೇಳಿತ್ತು. ಆದರೆ ಈಗ ಆ ಒಪ್ಪಂದ ಮುರಿದು ಬೀಳುವ ಅಥವಾ ಆ ಸಂಘರ್ಷಕ್ಕೆ ದೊಡ್ಡ ತಿರುವು ಸಿಗುವ ಬಗ್ಗೆ ಟ್ರಂಪ್ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಕದನ ವಿರಾಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿರೋ ಟ್ರಂಪ್ ಇಡೀ ಗಾಜಾ ಸ್ಟ್ರಿಪ್ ಅನ್ನ ಅಮೆರಿಕದ ಕಂಟ್ರೋಲ್ ತಗೊಳ್ಳೋ ಘೋಷಣೆಯನ್ನ ಮಾಡಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಅಮೆರಿಕ ತೆಕ್ಕೆಗೆ ಗಾಜಾ, ಪ್ಯಾಲೆಸ್ತೇನಿಗಳಿಗೆ ಇಲ್ವಾ ಜಾಗ? ಫೆಬ್ರವರಿ 4ನೇ ತಾರೀಕು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಅಲ್ಲಿ ಗಾಜಾ ಬಗ್ಗೆ ಟ್ರಂಪ್ ಜೊತೆಗೆ ಇಂಪಾರ್ಟೆಂಟ್ ಮಾತುಕತೆ ಕೂಡ ಮಾಡಿದ್ರು. ಅಲ್ಲಿ ಟ್ರಂಪ್ ಅದೇನು ಕೇಳಿದ್ರೋ ಗೊತ್ತಿಲ್ಲ. ಆ ಮೀಟಿಂಗ್ ಬಳಿಕ ಇಬ್ರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಈ ಶಾಕಿಂಗ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಮೆರಿಕ ಗಾಜಾವನ್ನ ತನ್ನ ಕಂಟ್ರೋಲ್ ತಗೊಳುತ್ತೆ, ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಸದ್ಯ ಗಾಜಾ ನರಕ ಆಗಿ ಹೋಗಿದೆ. ಅಲ್ಲಿರೋ ಸ್ಫೋಟಕಗಳು ಎಲ್ಲವನ್ನ ನಾವು ಕ್ಲೀನ್ ಮಾಡ್ತೀವಿ. ಈಗ ನಾಶವಾಗಿರೋ ಬಿಲ್ಡಿಂಗ್ ಅನ್ನ ತೆರವು ಮಾಡ್ತೀವಿ. ಗಾಜಾವನ್ನ ಹೊಸದಾಗಿ ನಾವು ಕಟ್ಟಿಕೊಡ್ತೀವಿ. ಅಲ್ಲಿನ ಜನರಿಗೆ ಜಾಬ್ ಕೊಡ್ತೀವಿ. ಇಡೀ ಮಿಡಲ್ ಈಸ್ಟ್ ನ ಬ್ಯೂಟಿಫುಲ್ ಜಾಗ ಮಾಡಿಬಿಡ್ತೀವಿ ಗಾಜಾವನ್ನ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಕೆಲ ದಿನಗಳ ಹಿಂದೆ ಇದೇ ಗಾಜಾ ವಿಚಾರವಾಗಿ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ಯಾಲೆಸ್ತೇನಿಗಳು ಗಾಜಾವನ್ನ ಬಿಟ್ಟುಬಿಡಿ,
ಅವರಿಗೆ ಈಜಿಪ್ಟ್, ಜೋರ್ಡನ್ ಅಥವಾ ಬೇರೆ ಯಾವುದಾದ್ರೂ ರಾಷ್ಟ್ರಗಳಲ್ಲಿ ಆಶ್ರಯ ಕೊಡೋಣ, ಈ ಜಾಗ ಬಿಟ್ಟು ಹೋಗ್ಬಿಡಿ, ಸುಮ್ಮನೆ ಗಲಾಟೆ ಯಾಕೆ ಅಂತ ಹೇಳಿದರು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಮಧ್ಯದಲ್ಲಿ ಇಸ್ರೇಲ್ ಇದೆ, ಒಂದು ಸೈಡ್ನಲ್ಲಿ ಒಂದು ಪಟ್ಟಿ ರೀತಿಯಲ್ಲಿ ಗಾಜಾ ಇದೆ, ಇನ್ನೊಂದು ಸೈಡ್ನಲ್ಲಿ ವೆಸ್ಟ್ ಬ್ಯಾಂಕ್ ಇದೆ. ನೀವು ಮ್ಯಾಪ್ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇಲ್ಲಿ ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ತೇನ್ನ ಉಳಿದ ಭಾಗ, ಮುಖ್ಯವಾಗಿ ಪ್ಯಾಲೆಸ್ತೇನ್ ಅದೇ. ಮಧ್ಯದಲ್ಲಿ ಇಸ್ರೇಲ್ ಬರುತ್ತೆ, ದೂರದಲ್ಲಿ ಈ ಕಡೆ ಸೈಡ್ ಪಟ್ಟಿ ತರ ಗಾಜಾ ಇದೆ. ಇದು ಕೂಡ ಪ್ಯಾಲೆಸ್ತೇನಿಗೆ ಸೇರಬೇಕು ಲೆಕ್ಕದಲ್ಲಿ. ಆದರೆ ಅದನ್ನ ಹಮಾಸ್ ಅವರು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಯುದ್ಧ ಆಗಿದೆ, ಇಸ್ರೇಲ್ ಇದನ್ನ ಪುಡಿ ಮಾಡಿದೆ. ಈಗ ಈ ಪಟ್ಟಿಯನ್ನ ಏನಕ್ಕೆ ಸುಮ್ಮನೆ ಜಗಳ, ನೀವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿಕೊಂಡು ಈಜಿಪ್ಟ್ಗೋ ಜೋರ್ಡನ್ಗೋ ಹೋಗ್ಬಿಡಿ ಅಂತ ಹೇಳಿದರು ಟ್ರಂಪ್. ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇದು ಅಮೆರಿಕದ ಕಂಟ್ರೋಲ್ನಲ್ಲಿರುತ್ತೆ, ಮುಂದೆ ನಾವು ಇದನ್ನು ಟೇಕ್ ಓವರ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಟ್ರಂಪ್. ನೆತನ್ಯಾಹು ಪಕ್ಕದಲ್ಲಿ ನಿಲ್ಲಿಸ್ಕೊಂಡೇ ಈ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸೇನೆಯನ್ನ ಕಳಿಸ್ತೀರಾ ಹಾಗಾದ್ರೆ ಅಂತ ಕೇಳಿದಕ್ಕೆ, ಗಾಜಾವನ್ನ ಸುದೀರ್ಘ ಕಾಲ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ನಾವು ನೋಡ್ತಾ ಇದ್ದೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಈ ಮೂಲಕ ಟ್ರಂಪ್ ದೊಡ್ಡ ಪ್ಲಾನ್ ಹಾಕಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಎಸ್ ಸರಿ, ಸೂಪರ್ ಡಿಸಿಷನ್ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ಇಲ್ಲೇನಾದರೂ ಪ್ಯಾಲೆಸ್ತೇನಿಗಳನ್ನ ಹೊರದಬ್ಬೋ ಪ್ಲಾನ್ ಹಾಕೊಂಡಿದ್ದಾರಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಅಥವಾ ಪ್ಯಾಲೆಸ್ತೇನಿಯನ್ನರ ಹೆಸರಲ್ಲಿರೋ ಹಮಸ್ಗಳನ್ನ ಕಂಪ್ಲೀಟ್ ಮುಗಿಸಿ ಹೊಸ ರಾಷ್ಟ್ರವನ್ನು ಹುಟ್ಟುಹಾಕೋಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಹಾಗೊಮ್ಮೆ ಇದರಲ್ಲಿ ಯಾವುದೇ ಒಂದು ನಡೆದರೂ ಕೂಡ ಜಗತ್ತಿನ ಪಾಲಿಟಿಕ್ಸ್ನಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಅತಿ ದೊಡ್ಡ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಇದು ಗಾಜಾ ಅಮೆರಿಕ ವಶವಾದರೆ ಏನಾಗುತ್ತೆ? ಟ್ರಂಪ್ರ ಈ ಪ್ಲಾನ್ ಪ್ಯಾಲೆಸ್ತೇನ್ ಮತ್ತು ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದು ಅರ್ಥ ಆಗಬೇಕು ಅಂದರೆ ಪ್ಲಾನ್ ಹಿಂದೆ ಟ್ರಂಪ್ ಹಾಕಿರೋ ಲೆಕ್ಕಾಚಾರವನ್ನು ಕೂಡ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿ ಇಸ್ರೇಲ್ನ ಕೈವಾಡ ಮತ್ತು ಹಮಾಸ್ ನಾಶದ ಉದ್ದೇಶ ಇರೋದು ನೀಟಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸದ್ಯ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಇದೆ, ಒತ್ತೆಯಾಳುಗಳ ವಿನಿಮಯ ನಡೀತಾ ಇದೆ. ಇದು 48 ದಿನ ಇರುತ್ತೆ. ಮುಂದೆ ಏನಾಗುತ್ತೋ ಸ್ಪಷ್ಟ ಇಲ್ಲ. ಹಾಗೊಂದು ವೇಳೆ ಕದನ ವಿರಾಮ ಮುರಿದು ಯುದ್ಧ ಶುರುವಾದರೆ ಮತ್ತೆ ರಕ್ತಪಾತ, ಹಸಿವು, ಹಿಂಸೆ. ಅದಕ್ಕೆ ತಕ್ಕಂತೆ ಮೊನ್ನೆ ಹಮಾಸ್ ತಾನಿನ್ನೂ ಜೀವಂತವಾಗಿದ್ದೀನಿ ಅನ್ನೋದಕ್ಕೆ ಶಕ್ತಿ ಪ್ರದರ್ಶನ ಮಾಡಿದೆ, ಪರೇಡ್ ಮಾಡಿ. ಇನ್ನೂ ಕೆಲ ಕಾಲ ಯುದ್ಧ ನಡೆದು ಇಸ್ರೇಲ್ ಮತ್ತೆ ಪ್ರತಿಕಾರ ಹೇಳಿದ್ರೆ ಖಂಡಿತ ಅಲ್ಲಿ ಇಸ್ರೇಲ್ ಮೇಲೆ ಒತ್ತಡ ಹಾಕ್ತಾರೆ. ಇಸ್ರೇಲ್ ಅನ್ನ ಕದನ ವಿರಾಮಕ್ಕೆ ಒಪ್ಪಿಸಿದ್ರೆ ಆಗ ರಕ್ತ ಬೀಜಾಸುರನ ರೀತಿ ಹಮಾಸ್ ಮತ್ತೆ ಚಿಗುರುಡಿಯುತ್ತೆ. ಈಗಲ್ಲ, ಇನ್ನು 10 ವರ್ಷ ಬಿಟ್ಟರೂ ಕೂಡ ಮತ್ತೆ ಅದೇ ದಾಳಿ, ಅದೇ ಯುದ್ಧ. ಹೀಗಾಗಿ ಹಮಾಸ್ ಅನ್ನ ಸಂಪೂರ್ಣ ನಿರ್ನಾಮ ಮಾಡೋಕೆ ಇಸ್ರೇಲ್ ಅಮೆರಿಕ ಬೆನ್ ಹತ್ತಿರಬಹುದು ಅಂತ ಹೇಳಲಾಗ್ತಿದೆ. ಇಲ್ಲಿ ಅಮೆರಿಕ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಅಲ್ಲಿಗೆ ಹೋಗ್ತಾ ಇದೆ? ಇಸ್ರೇಲೇ ಕಂಟ್ರೋಲಿಗೆ ತಗೋಬಹುದಲ್ವಾ ಅಂತ ಅನಿಸ್ಬೋದು. ಆದ್ರೆ ಇಲ್ಲಿ ಟ್ರಂಪ್ ನೆತನ್ಯಾಹು ಬೇರೆಯದೇ ಪ್ಲಾನ್ ಹೆಣೆದಿರಬಹುದಾ? ಅದು ಕೂಡ ನೋಡ್ಬೇಕಲ್ಲ. ಒಂದು ವೇಳೆ ಇಸ್ರೇಲ್ ಗಾಜಾವನ್ನ ವಶಕ್ಕೆ ತಗೊಂಡ್ರೆ ಆಗ ಇಡೀ ಇಸ್ಲಾಮಿಕ್ ವರ್ಲ್ಡ್ಗೆ ಏನ್ ಮೆಸೇಜ್ ಪಾಸ್ ಆಗುತ್ತೆ? ಅಮೆರಿಕ ಇರುವುದೇ ಯಹೂದಿಗಳನ್ನ ಕಾಪಾಡೋಕೆ, ದೊಡ್ಡ ಸೈತಾನ ಚಿಕ್ಕ ಸೈತಾನ ಅಂತ ಆಲ್ರೆಡಿ ಕರೀತಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್ಗೆ. ಆ ನಂಬಿಕೆ ಇಡೀ ಇಸ್ಲಾಮಿಕ್ ಜಗತ್ತಲ್ಲಿ ಇನ್ನಷ್ಟು ಜಾಸ್ತಿ ಸ್ಟ್ರಾಂಗ್ ಆಗಿ ಸಿಮೆಂಟ್ ಆಗ್ಬೋದು. ಜೊತೆಗೆ ಅಮೆರಿಕದ ಮಿತ್ರರಾಗಿರೋ ಸೌದಿ, UAE, ಕತರ್ ಇವರು ಕೂಡ ಈ ಒಂದು ವಿಚಾರಕ್ಕೆ ಉಲ್ಟಾ ಹೊಡಿಬೇಕಾಗಿ ಬರಬಹುದು. ಯಾಕಂದ್ರೆ ಪ್ಯಾಲೆಸ್ತೇನ್ ಅನ್ನೋದು ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೂ ಒಂದು ರೀತಿ ಎಮೋಷನಲ್ ವಿಚಾರ ಅವರಿಗೆ. ಹೀಗಾಗಿ ಪ್ಯಾಲೆಸ್ತೇನ್ನ ಈ ಗಾಜಾ ಸ್ಟ್ರಿಪ್ ಅನ್ನ ಹಮಸ್ಗಳನ್ನ ನಾಶ ಮಾಡಿದ್ಮೇಲೆ ಪ್ಯಾಲೆಸ್ತೇನ್ ಅವ್ರಿಗೆ ಕೊಡದೆ, ಪ್ಯಾಲೆಸ್ತೇನ್ ಅಥಾರಿಟಿ ಕೈ ಕೊಡದೆ ಇಸ್ರೇಲ್ ಆಕ್ಯುಪೈ ಮಾಡಿ ಇಟ್ಕೊಂಡ್ಬಿಟ್ರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇದು ಇನ್ನಷ್ಟು ದೊಡ್ಡ ಅಶಾಂತಿಗೆ, ಎಲ್ಲರೂ ಸೇರ್ಕೊಂಡು ಇಸ್ರೇಲ್ ಮೇಲೆ ಮುಗಿ ಬೀಳೋಕೆ, ಆ ಮೂಲಕ ಅಮೆರಿಕ ವಿರುದ್ಧವೂ ಮುಗಿ ಬೀಳೋಕೆ ಕಾರಣ ಇದ್ದೇ ಇರುತ್ತೆ. ಹೀಗಾಗಿ ಇದನ್ನ ಯಹೂದಿಗಳ ಕೈಗೆ ಕೊಡೋದ್ರ ಬದಲು ಅಮೆರಿಕನ ಜಗತ್ತಿನ ದೊಡ್ಡಣ್ಣ, ನಾನು ಸರಿ ಮಾಡ್ತೀನಿ ಇಲ್ಲಿ ಎಲ್ಲ ಅಂತ ಬಂದ್ರೆ ಒಂದಷ್ಟು ದಿನಗಳ ಕಾಲ ಆದರೂ ಕೂಡ ಕನ್ಫ್ಯೂಷನ್ ದುಡ್ಬೋದು, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾಗಿ ಬರುತ್ತೆ ಈ ಎಲ್ಲ ರಾಷ್ಟ್ರಗಳು. ಜೊತೆಗೆ ಅಮೆರಿಕ ಈ ರೀತಿ ದೇಶಗಳನ್ನ ವಸಾಹತು ಮಾಡ್ಕೊಂಡಿರೋದು ಹೊಸತೇನಲ್ಲ. ಇಸ್ಲಾಮಿಕ್ ಅಫ್ಘಾನ್ನಲ್ಲಿ ಅಮೆರಿಕ ಒಂದಿಬ್ಬರನ್ನ ಕೂರಿಸಿ 20 ವರ್ಷ ಸರ್ಕಾರವನ್ನೇ ನಡೆಸಿತ್ತು. ಇರಾಕ್ನಲ್ಲೂ ಅದೇ ಆಗಿತ್ತು. ಸೊ ಅಭಿವೃದ್ಧಿ, ವಿಶ್ವ ಶಾಂತಿ ಹೆಸರಲ್ಲಿ ಅಮೆರಿಕ ಅಲ್ಲಿಗೆ ಬಂದ್ರೆ ಇಸ್ಲಾಮಿಕ್ ರಾಷ್ಟ್ರಗಳು ಹೆಚ್ಚು ಮಾತನಾಡಲ್ಲ. ಅಮೆರಿಕ ಅಲ್ಲಿ ಹಣ ಸುರಿಯುತ್ತೆ, ಕೆಲಸ ಕೊಡುತ್ತೆ, ಗಲಾಟೆ, ಬಂದೂಕಿನ ಶಬ್ದ, ಗುಂಡಿನ ಶಬ್ದ ಎಲ್ಲ ನಿಲ್ಲಿಸುತ್ತೆ, ಜನರ ಜೀವನ ಮಟ್ಟ ಉದ್ಧಾರ ಆಗುತ್ತೆ ಅಂತ ಇನ್ನಿತರ ಇಸ್ಲಾಮಿಕ್ ರಾಷ್ಟ್ರಗಳಿಗೊಂದು ನೆಪ ಸಿಗತ್ತೆ ಅವರ ಜನರಿಗೆ ಹೇಳಕ್ಕೆ. ಇದೇ ಕಾರಣಕ್ಕೆ ಟ್ರಂಪ್ ಹೇಳಿರೋದು ಮಿಡಲ್ ಈಸ್ಟೇ ಹೆಮ್ಮೆ ಪಡೋ ರೀತಿ ಮಾಡ್ತೀವಿ ನಾವು ಅಂತ, ಅಭಿವೃದ್ಧಿ ಮಾಡ್ತೀವಿ ಗಾಜಾದಲ್ಲಿ, ಜನರನ್ನ ನಾವು ಸಾಕ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಎರಡನೇದು, ಅಮೆರಿಕ ಭದ್ರವಾಗಿ ನೆಲ ಉರೋಕ್ ಬಯಸ್ತಾ ಇದೆ ಮಿಡಲ್ ಈಸ್ಟ್ ಅಲ್ಲಿ. ಅಫ್ಕೋರ್ಸ್ ಇಸ್ರೇಲ್ ಅಮೆರಿಕದ ಕಣ್ಣಿನ ರೀತಿ ಕೆಲಸ ಮಾಡ್ತಿದೆ. ತೀರಾ ಗಾಜಾದಲ್ಲಿ ಬಂದು ಕೂರೋ ಅನಿವಾರ್ಯತೆ ಈಗ ಕಾಣದೇ ಇರಬಹುದು, ಇಸ್ರೇಲ್ ಇದೆಯಲ್ಲ ಅಲ್ಲಿ ನಾವೇ ಇದ್ದಂಗೆ ಅಂತ. ಆದ್ರೆ ಇಸ್ರೇಲ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅನ್ನೋದನ್ನ ಕೂಡ ಮರೆಯೋ ಹಾಗಿಲ್ಲ. ಈಗೇನೋ ನೆತನ್ಯಾಹು ಇದ್ದಾರೆ, ಟ್ರಂಪ್ ಮಾತು ಕೇಳ್ತಾರೆ, ಆದ್ರೆ ನಾಳೆ ಶಾಂತಿ ಮಂತ್ರ ಹೇಳ್ಕೊಂಡು ಪ್ಯಾಲೆಸ್ತೇನಿಗಳನ್ನ ಸಿಂಪತೈಸ್ ಮಾಡುವ
ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಬಂದು ಕೂತ್ರೆ ಅಲ್ಲಿ ಅವರು ಕೂಡ ಲಿಬರಲ್ಸ್ ಕೂಡ ಇದಾರೆ. ಅಲ್ಲಿ ಈ ಮಧ್ಯಮ ಬಲಪಂಥೀಯ ನೆತನ್ಯಾಹು ತರದವರು ಇದ್ದಾರೆ, ಕಟ್ಟರ್ ಬಲಪಂಥೀಯ ನೆತನ್ಯಾಹುಗಿಂತ ಬಲಪಂಥೀಯರು ಕೂಡ ಇದ್ದಾರೆ. ಸೊ ಇಸ್ರೇಲ್ ನಲ್ಲಿರೋ ಲಿಬರಲ್ಸ್ ಟೂ ನೇಷನ್ ಥಿಯರಿಗೆ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅಂತವ್ರು ಯಾರಾದ್ರೂ ಬಂದು ಕೂತ್ರೆ ಅವಾಗ ಅಮೆರಿಕಾಗೆ ಇಲ್ಲಿ ಬಹಳ ಸ್ಟ್ರಾಟಜಿಕ್ ಹೋಲ್ಡ್ ಸಿಗದೆ ಇರಬಹುದು. ಯಾಕಂದ್ರೆ ಎಲ್ಲಿ ತನಕ ಪ್ಯಾಲೆಸ್ತೇನಿನ ಬೆಂಕಿ ದಗದಗ ಅಂತಿರುತ್ತೋ ಅಲ್ಲಿ ತನಕ ಮಾತ್ರ ಅಮೆರಿಕವನ್ನ ಡಿಪೆಂಡ್ ಆಗುತ್ತೆ ಇಸ್ರೇಲ್. ಸೆಟಲ್ ಆಯ್ತು ಇಶ್ಯೂ ಅಂತ ಹೇಳಿದ್ರೆ ಅವಾಗ ಅಮೆರಿಕದ ಬಹಳ ರಿಕ್ವೈರ್ಮೆಂಟ್ ಇರುವುದಿಲ್ಲ, ಅರ್ಧಕ್ಕರ್ಧ ಡೌನ್ ಆಗುತ್ತೆ ಇಸ್ರೇಲ್ಗೆ. ಹೀಗಾಗಿ ಅಮೆರಿಕ ಶಾಶ್ವತವಾಗಿ ಮಿಡಲ್ ಈಸ್ಟ್ ನಲ್ಲಿರೋಕೆ ಗಾಜಾ ಪಟ್ಟಿಯನ್ನು ಅವಕಾಶವಾಗಿ ನೋಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅದರಲ್ಲೂ ಈ ಗಾಜಾ ಅತ್ಯಂತ ಆಯಕಟ್ಟಿನ ಜಾಗ. ಇನ್ನೊಂದ್ಸಲ ಮ್ಯಾಪ್ ನೋಡಿ, ಇಲ್ಲಿಂದ ಲೆಬನಾನ್, ಸಿರಿಯಾ, ಈಜಿಪ್ಟ್, ಮೆಡಿಟರೇನಿಯನ್ ಸಮುದ್ರ, ಆ ಕಡೆ ಟರ್ಕಿ, ಎಲ್ಲದರ ಮೇಲೂ ಕಣ್ಣನ್ನ ಇಡಬಹುದು. ಅದರಲ್ಲೂ ಹಿಜ್ಬುಲ್ಲಾಗಳು ಇಸ್ರೇಲ್ಗೆ ಎಷ್ಟು ಶತ್ರುನೋ ಅಮೆರಿಕಗೂ ಅಷ್ಟೇ ಶತ್ರು. ಸೊ ಲೆಬನಾನ್ ಅನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಕಡೆ ಆಫ್ರಿಕಾ ಇದೆ. ಸದ್ಯ ಈ ಆಫ್ರಿಕಾ ಭಾಗದಲ್ಲಿ ಈಗ ಪುಟಿನ್ ಸರ್ಕಾರಗಳನ್ನ ಒಂದಾದ್ಮೇಲೆ ಒಂದು ಕೆಡವಿ ತನ್ನ ಹಿಂಬಾಲಕರನ್ನ ಕೂರಿಸ್ತಾ ಇದ್ದಾರೆ. ಈಗೇನೋ ಈಜಿಪ್ಟ್ ನಲ್ಲಿ ಅಮೆರಿಕದ ಮಿತ್ರ ಫತೆ ಅಲ್ ಸಿಸಿ ಇದ್ದಾರೆ, ಒಂಥರದ ಮಿಲಿಟರಿ ಡಿಕ್ಟೇಟರ್. ನಾಳೆ ಅಲ್ಲೂ ಅಧಿಕಾರ ಬದಲಾವಣೆಯಾಗಿ ಈ ಸರ್ವಾಧಿಕಾರಿ ಕೆಳಗಿಳಿದ್ರೆ ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ ಮುಸ್ಲಿಂ ಬ್ರದರ್ಹುಡ್, ಅವರು ಇವರು ಧಾರ್ಮಿಕ ಮೂಲಭೂತವಾದಿಗಳು ಕಂಟ್ರೋಲ್ ತಗೊಳ್ಳೋಕೆ ಈಜಿಪ್ಟ್ನ. ಅಂತವ್ರು ಯಾರಾದ್ರೂ ಬಂದ್ರೆ ಮುಗಿತು, ಇಡೀ ಆಫ್ರಿಕಾದಲ್ಲಿ ಅಮೆರಿಕಕ್ಕೆ ಏನೂ ಉಳ್ಕೊಳ್ಳೋದಿಲ್ಲ ಹೋಲ್ಡ್. ಅಮೆರಿಕಗೆ ಸ್ಟ್ರಾಟಜಿಕಲಿ ಟ್ರೇಡ್ ಎಲ್ಲಾ ರೀತಿಲೂ ಹೊಡ್ತಾ ಇದು. ಯಾಕಂದ್ರೆ ಈಜಿಪ್ಟ್ನ ಅಮೆರಿಕ ಕೈಯಲ್ಲಿ ಇಟ್ಕೊಂಡಿರೋದೇ ಆಫ್ರಿಕಾವನ್ನ ಆಳೋಕೆ, ಜೊತೆಗೆ ಇಲ್ಲಿರೋ ಸುಯೇಜ್ ಕೆನಾಲ್ ಮೇಲೆ ಪ್ರಭಾವ ಬೀರೋಕೆ. ಅಮೆರಿಕ ಮತ್ತು ಏಷ್ಯಾದ ವ್ಯಾಪಾರ ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಅಮೆರಿಕದ ಪ್ರಾಬಲ್ಯ ಇರೋದು ಮುಖ್ಯ. ನೀವು ನೋಡ್ತಿರ್ಬೋದು ಸುಯೇಜ್ಗೂ ಗಾಜಾಗೂ ತುಂಬಾ ಹತ್ರ ಇದೆ. ಯಾವುದೇ ಟೈಮ್ ನಲ್ಲೂ ಇಲ್ಲಿ ಅಮೆರಿಕ ಕಾರ್ಯಾಚರಣೆ ಮಾಡಬಹುದು. ಜೊತೆಗೆ ಗಾಜಾ ಸ್ಟ್ರಿಪ್ ಅನ್ನ ಅಮೆರಿಕ ತನ್ನ ಓವರ್ಸೀಸ್ ಟೆರಿಟರಿ ಮಾಡ್ಕೊಂಡ್ರೆ ಅಮೆರಿಕದ ವ್ಯಾಪಾರಿ ಹಡಗುಗಳು ಇಲ್ಲಿಗೆ ಬರ್ತವೆ. ಇಷ್ಟು ದಿನ ಹಮಸ್ಗಳ ಕಾರಣದಿಂದಲೇ ವ್ಯಾಪಾರ, ಟೂರಿಸಂ ಏನು ಇಂಪ್ರೂವ್ ಆಗ್ತಿರ್ಲಿಲ್ಲ. ಆದರೆ ಅಮೆರಿಕ ಕೈಗೆತ್ಕೊಂಡ್ರೆ ಅಲ್ಲಿ ಕೈಗಾರಿಕೆ ಬೆಳೆದು ಈ ಭಾಗ ಟೂರಿಸಂ ಹಬ್ ಕೂಡ ಆಗ್ಬೋದು. ವ್ಯಾಪಾರ, ವಾಣಿಜ್ಯ ಹಡಗುಗಳು ಬರ್ಬೋದು. ನಿಮ್ಗೆ ಗೊತ್ತಿರಲಿ, ಗಾಜಾದಲ್ಲಿ ಸುಮಾರು 1 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ಗಿಂತ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಇದೆ. ಇದನ್ನ ಬ್ರಿಟಿಷ್ ಕಂಪನಿಗಳೇ ಸಂಶೋಧನೆ ಮಾಡಿ ಹೇಳಿವೆ. ಸೊ ಇದನ್ನ ತೋಡಿ ತುಂಬಿಕೊಂಡು ಹೋದ್ರೆ ಈ ಭಾಗ ಆರ್ಥಿಕವಾಗೂ ಸ್ಟ್ರಾಂಗ್ ಆಗುತ್ತೆ. ಸ್ಮಶಾನವಾಗಿರೋ ಈ ಭಾಗ ಒಂದು 20 ಲಕ್ಷ ಮನುಷ್ಯರು ಆರಾಮಾಗಿ ಬದುಕೋಕೆ ಬೇಕಾಗಿರೋ ಸಮೃದ್ಧ ಭೂಮಿಯ ತುಂಡಾಗಬಹುದಿದು. ಆದ್ರೆ ಅಮೆರಿಕ ಕೊಟ್ಟ ಮಾತಿನಂತೆ ಈ ಜಾಗದಲ್ಲಿ ಶಾಂತಿ ಬರೋ ರೀತಿ ಮಾಡಿ, ಶಸ್ತ್ರಾಸ್ತ್ರಗಳ ಆರ್ಭಟ ಕಮ್ಮಿ ಮಾಡಿ, ಇಸ್ರೇಲ್ ಇದ್ರ ತಂಟೆಗೆ ಬರ್ದಿರಂಗೆ ನೋಡಿಕೊಂಡು ಈ ಭಾಗವನ್ನ ಪುನರ್ ನಿರ್ಮಾಣ ಮಾಡಿದರೆ ಮಾತ್ರ. ಎಲ್ಲ ಕಾರಣಗಳಿಂದ ಟ್ರಂಪ್ ಗಾಜಾವನ್ನ ನಾವು ತಗೊಳ್ತಾ ಇದೀವಿ ಅಂತ ಡಿಕ್ಲೇರ್ ಮಾಡಿರೋದು ಮಹತ್ವ ಪಡ್ಕೊಳ್ತಿದೆ. ಆದ್ರೆ ಕ್ವಶನ್ ಏನು ಅಂದ್ರೆ, ಟ್ರಂಪ್ ಏನೋ ಹೇಳಿದ್ರು, ಆದ್ರೆ ಅಲ್ಲಿರೋ 20 ಲಕ್ಷ ಜನ, ಗಾಜಾ ಸ್ಟ್ರಿಪ್ ನ ಜನ ಇದನ್ನ ಒಪ್ಕೊಳ್ತಾರ? ಅಮೆರಿಕನ್ಸ್ ಅಲ್ಲಿ ಹೋದ್ಮೇಲೆ ಒಂದಾದ್ಮೇಲೆ ಒಂದು ಅಮೆರಿಕನ್ಸ್ ಮೇಲೆ ದಾಳಿಗಳಾಗಿ ಮತ್ತೆ ಯುದ್ಧ ಕಂಟಿನ್ಯೂ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಜೊತೆಗೆ ನಿಧಾನಕ್ಕೆ ಅಮೆರಿಕ ಬಂದಲ್ಲಿ ಸೆಟಲ್ ಆದ್ಮೇಲೆ ಆ ಕಡೆಯಿಂದ ಇಸ್ರೇಲ್ನವರು ಯಹೂದಿಗಳನ್ನ ನಿಧಾನಕ್ಕೆ ಗಾಜಾ ಸ್ಟ್ರಿಪ್ ಕಳಿಸಿ ಅಲ್ಲಿ ಸೆಟಲ್ಮೆಂಟ್ ಗಳನ್ನ ಜಾಸ್ತಿ ಮಾಡಿ ಪ್ಯಾಲೆಸ್ತೇನಿಗಳನ್ನ ಕರಗಿಸ್ತಾ ಬರಲ್ಲ ಈಗ ವೆಸ್ಟ್ ಬ್ಯಾಂಕ್ ಅಲ್ಲಿ ಮಾಡೋದ್ ಹಾಗೆ ಅಂತ ಏನ್ ಗ್ಯಾರಂಟಿ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಅಥವಾ ನಿಧಾನಕ್ಕೆ ಅಲ್ಲಿರೋ 19-20 ಲಕ್ಷ ಗಾಜಾ ಸ್ಟ್ರಿಪ್ ನ ಜನರನ್ನ ದಕ್ಷಿಣಕ್ಕೆ ಪೂರ್ತಿ ಕಳಿಸಿ, ಹಾಗೆ ಫತೆ ಅಲ್ ಸಿಸಿ ಹೆಂಗೋ ಫ್ರೆಂಡ್ ಅಲ್ಲ, ಅವ್ರಿಗೆ ಹೇಳಿ ನಿಧಾನಕ್ಕೆ ಸ್ವಲ್ಪ ಈಜಿಪ್ಟಿಗೋ, ಈ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸ್ವಲ್ಪ ಸಾಫ್ಟ್ ಇರುವಂತ ಜೋರ್ಡನ್ಗೋ ನಿಧಾನಕ್ಕೆ ಕಳಿಸಿ ಪೂರ್ತಿ ಇಸ್ರೇಲ್ ಆಗ್ಬಿಡುತ್ತೆ ಈ ಭಾಗ. ಅಥವಾ ಇಸ್ರೇಲ್ ಆಗಿಲ್ಲ ಅಂದ್ರೂ ಕೂಡ ಹೆಸರಿಗೆ ಮಾತ್ರ ಅಮೆರಿಕ ಇದ್ದು ಅಮೆರಿಕದ ಕಂಟ್ರೋಲ್, ಬಟ್ ಅಲ್ಲಿ ಗಾಜಾದ ಮೂಲ ನಾಗರಿಕರೇ ಇಲ್ಲ, ಆ ರೀತಿ ಆಗತ್ತಾ? ಇದು ಸಾಕಷ್ಟು ಪ್ರಶ್ನೆಗಳಿವೆ ಇಲ್ಲಿ. ಜೋರ್ಡನ್ ಮತ್ತು ಈಜಿಪ್ಟ್ಗಳಂತೂ ಸವಾಸನೆ ಬೇಡ, ಪ್ಯಾಲೆಸ್ತೇನಿಗಳು ನಮ್ಮಲ್ಲಂತೂ ಕಳಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಜೋರ್ಡನ್ಗಂತೂ ಈ ಹಿಂದೆ ಅನುಭವ ಆಗಿದೆ. ಪ್ಯಾಲೆಸ್ತೇನಿಗಳಿಗೆ ಆಶ್ರಯ ಕೊಟ್ಟು ಪ್ಯಾಲೆಸ್ತೇನಿಗಳು ಜೋರ್ಡನ್ ರಾಜನ ವಿರುದ್ಧವೇ ದಂಗೆ ಇದ್ದು ಅವನು ಕೆಳಗಿಳಿಸಕ್ ಪ್ರಯತ್ನ ಪಟ್ಟಿದ್ರು, ಇಲ್ಲೇ ಪ್ಯಾಲೆಸ್ತೇನ್ ಮಾಡ್ತೀವಿ ಅಂತ. ಆಗ ಜೋರ್ಡನ್ನ ಮುಸ್ಲಿಂ ರಾಜರೇ ಪಾಕಿಸ್ತಾನ ಸೇನೆಯನ್ನ ಕರೆಸ್ಕೊಂಡು ಹೆಲ್ಪ್ ತಗೊಂಡು ಪ್ಯಾಲೆಸ್ತೇನಿಗಳನ್ನ ವಾಪಸ್ ದೇಶದಿಂದ ಓಡಿಸಿದ್ರು. ಹಾಗಾಗಿ ಅವರು ರಿಸೀವ್ ಮಾಡ್ಕೊಳಕ್ ಅವರು ಕೂಡ ರೆಡಿ ಇಲ್ಲ ಈ ಗಾಜಾ ಸ್ಟ್ರಿಪ್ ನ ಜನರನ್ನ, ಪ್ಯಾಲೆಸ್ತೇನಿಗಳನ್ನ. ಹಾಗಾಗಿ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸದ್ಯಕ್ಕೆ ಈ ಘೋಷಣೆ ಅಷ್ಟೇ ಆಗಿರೋದು. ಒಟ್ಟಲ್ಲಿ ಟ್ರಂಪ್ ತಮ್ಮ ಈ ಹಿಂದಿನ ಅವಧಿಯಲ್ಲಿ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶನ ಇಸ್ರೇಲ್ ಆಕ್ಯುಪೈ ಮಾಡ್ಕೊಂಡಿತ್ತು, ಅದಿನ ಮೇಲೆ ಇಸ್ರೇಲ್ದೆ ಅಂತ ಹೇಳಿ ಅವರು ಅದನ್ನು ಅಧಿಕೃತವಾಗಿ ಮಾನ್ಯತೆ ಕೊಟ್ಟುಬಿಟ್ರು. ಈಗ ಗಾಜಾವನ್ನ ನಾವೇ ಟೇಕ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.